Good morning, students. Here in today's class, we will discuss about the structure of organizing. So in previous class, we have discussed about the importance of organizing, where organizing means it is a systematic implementation of plan. ಆರ್ಗನೈಸಿಂಗ್ ಅಂತ ಹೇಳಿದ್ರೆ ನಾವೇನೆಲ್ಲ ಪ್ಲಾನ್ ಮಾಡಿರ್ತೀವಲ್ಲ ಆ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವಿಲ್ಲಿ ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಆರ್ಗನೈಸಿಂಗ್ ಮೀನ್ಸ್ ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನ್ ವಾಟ್ ವಿ ಪ್ಲಾನ್ ಬಿಫೋರ್. ಮೊದಲೇ ನಾವೇನ್ ಪ್ಲಾನ್ ಮಾಡಿರ್ತೀವಲ್ಲ ಅದನ್ನ ಓಕೆ ಲೈಕ್ ಏನಂತ ಹೇಳಿದ್ರೆ ಆ ವರ್ಕ್ ಆ ಕಾರ್ಯನ ನಾವು ಲೈಕ್ ಕಂಪ್ಲೀಟ್ ಮಾಡೋದಕ್ಕೆ ನಾವಿಲ್ಲಿ ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಒಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ whatever the business might be. So if I am starting a business means my work is to organizing it. So students, ಇಲ್ಲಿ ನಂದು ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಅನ್ನ ನಾನು ಸ್ಟಾರ್ಟ್ ಮಾಡಬೇಕು, ಆ ಬಿಸ್ನೆಸ್ ಅನ್ನ ರನ್ ಮಾಡ್ಬೇಕಂತ ಹೇಳಿದ್ರೆ ಇಮಿಡಿಯೇಟ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ಇಮಿಡಿಯೇಟ್ ನಾನು ಸ್ಟಾರ್ಟ್ ಮಾಡೋದಿಲ್ಲ. ನಾನು ಏನ್ ಮಾಡ್ತೇನೆ, ಫಸ್ಟ್ ಪ್ಲಾನ್ ಮಾಡ್ತೇನೆ. ಆ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಆ ಬಿಸ್ನೆಸ್ ಎಲ್ಲಿ ರನ್ ಮಾಡಬೇಕು, ಆ ಬಿಸ್ನೆಸ್ ಅಲ್ಲಿ ಯಾರೆಲ್ಲರಿಗೂ ನಾನು ಓಕೆ ಆಸ್ ಎ ಎಂಪ್ಲಾಯಿ ಆಗಿ ತಗೋಬೇಕು, ಎಷ್ಟು ಸ್ಯಾಲರಿ ಕೊಡ್ಬೇಕು, ಇದೆಲ್ಲದೂ ಕೂಡ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಪ್ಲಾನ್. ಅದನ್ನ ಪ್ಲಾನ್ ಮಾಡ್ತೀನಿ, ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಆ ಪ್ಲಾನ್ ಮಾಡಾದ್ಮೇಲೆ ನಂದು ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ ಆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಪ್ಲಾನ್ ಅನ್ನು ಐಡೆಂಟಿಫೈ. ಫಾರ್ ಎಕ್ಸಾಂಪಲ್, ನಾನು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು. ಎಂತ ಇಂಡಸ್ಟ್ರಿ? ಓಕೆ, ಒಂದು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು. ಐ ಸಪೋಸ್ ಟು ಲೈಕ್ ನೋ ಮ್ಯಾನುಫ್ಯಾಕ್ಚರ್ ಐರನ್ ಅಂಡ್ ಸ್ಟೀಲ್. ಸೊ ನಾನು ಐರನ್ ಅಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಸಪೋಸ್ ಟು ಪ್ಲಾನ್ ಬಿಫೋರ್. ಸೊ ಎಲ್ಲಿ ಆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು, ಎಷ್ಟು ಜನ ಅವ್ರಿಗೆ ಕೆಲ್ಸಕ್ಕೆ ತಗೋಬೇಕು, ಮತ್ತೆ ಎಷ್ಟು ಸ್ಯಾಲ್ರಿ ಕೊಡ್ಬೇಕು ಅವರಿಗೆ, ರಾ ಮೆಟೀರಿಯಲ್ಸ್ ಎಲ್ಲಿಂದ ಪರ್ಚೇಸ್ ಮಾಡ್ಬೇಕು, ನನಗೆ ಆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ರಾ ಮೆಟೀರಿಯಲ್ ಸಿಗುತ್ತಾ ನಿಯರ್ ಬೈ. ಸೊ ಇದೆಲ್ಲದೂ ಕೂಡ ನಾನು ಪ್ಲಾನ್ ಮಾಡ್ಬೇಕು. ಬಿಲ್ಡಿಂಗ್ ಹೇಗಿರ್ಬೇಕು, ಮೆಷಿನ್ಸ್ ಎಲ್ಲಿಂದ ಪರ್ಚೇಸ್ ಮಾಡ್ಬೇಕು. ಸೊ ಪ್ಲಾನ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಐ ಸಪೋಸ್ ಟು ಓಕೆ ಇಂಪ್ಲಿಮೆಂಟ್ ಇಟ್. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾವ ತರ ಅಂತ ಹೇಳಿದ್ರೆ, ನಾನು ಇವಾಗ ಲ್ಯಾಂಡ್ ಎಲ್ಲಿ ಪರ್ಚೇಸ್ ಮಾಡ್ಬೇಕಂತ ಇದ್ದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೇಕು. ಯಾವ್ದೆಲ್ಲ ಎಂಪ್ಲಾಯೀಸಿಗೆ ನಾನು ಓಕೆ ಹೈರ್ ಮಾಡ್ಬೇಕಂತ ಇದ್ದೆ ಆ ಎಂಪ್ಲಾಯೀಸಿಗೆ ತಗೋಬೇಕು. ನಾನು ಯಾವ್ದೆಲ್ಲ ಓಕೆ ಲೈಕ್ ರಾ ಮೆಟೀರಿಯಲ್ಸ್ ಪರ್ಚೇಸ್, ಮೆಷಿನ್ಸ್ ಪರ್ಚೇಸ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಅದನ್ನ ಮಾಡ್ಬೇಕು. ಮತ್ತೆ ಕೆಲ್ಸನ ಹಂಚಬೇಕು. ವೆರಿ ಇಂಪಾರ್ಟೆಂಟ್ ವರ್ಕ್ ಇನ್ ಆರ್ಗನೈಸಿಂಗ್ ಈಸ್ ಟು ಡಿಸ್ಟ್ರಿಬ್ಯೂಟ್ ವರ್ಕ್. ಕೆಲಸ ಮಾಡೋರಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಅವ್ರಿಗೆ ಸುಮ್ನೆ ಓಕೆ ನಿನಗೆ ಏನ್ ಕೆಲಸ ಬರುತ್ತೋ ಅದನ್ನ ಮಾಡಿ ಹೋಗಪ್ಪ ಅಂತ ಹೇಳಕ್ ಬರೋದಿಲ್ಲ. ನಾನು ಅವನಿಗೆ ಕೆಲ್ಸನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಐ ಸಪೋಸ್ ಟು ಅನಲೈಸ್ ದ ಜಾಬ್ ಫಸ್ಟ್. ಅವ್ರಿಗೆ ಕೆಲಸ ಏನಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಆ ಕೆಲ್ಸನ ಕೊಡ್ಬೇಕು. ನೋಡಪ್ಪ, ನೀನ್ ಅಕೌಂಟೆಂಟ್, ನಿನ್ ಅಕೌಂಟಿಂದ ಕೆಲಸ ಮಾಡ್ಬೇಕು, ಏನೆಲ್ಲ ಕೆಲಸ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವಾಗ ಬರಬೇಕು. ನೀನು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು, ನೀನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ನೀನು ಓಕೆ ನೀನ್ ಏನ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು. ನೀನ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು. ಸೊ ಈ ತರ ಕೆಲ್ಸನ ನಾನು ಹಂಚಬೇಕು. ಹಂಚಾದ್ಮೇಲೆ ಕೆಲಸನ ಮಾಡಿಸ್ಬೇಕು. ಇದಕ್ಕೆ ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆರ್ಗನೈಸಿಂಗ್ ಹಿಯರ್. ಸೊ ಆರ್ಗನೈಸೇಷನ್ ಇನ್ ದ ಸ್ಟ್ರಕ್ಚರ್ ಹೇಗಿರುತ್ತೆ, that is what we are going to study in this class. So I am going to share a PPT presentation over here. Okay, students, now you can see the organizational structure over here. So organization structure, so students, organization structure is the framework within which managerial and operating tasks are performed. It specifies the relationship between people, work and resources. It allows correlation and coordination among human, physical and financial resources. Thus, an organization structure provides the framework which enables the enterprise to function as an integrated unit by regulating and coordinating the responsibilities of individuals and departments. Organization structure is essential to ensure a smooth flow of communication
and better control over the operations of a business enterprise. It is also essential for an enterprise to function smoothly and face environmental changes. An effective organization structure, it will result in increased profitability and thus enables a business enterprise to accomplish desired goals. The span of management gives a shape to the organization structure. So students, you're supposed to understand organizational structure very well. So in simple, if they may ask for 2 marks, what is organizational structure? The answer is the organization structure is the framework within which managerial and operating tasks are performed. So organizational structure anta ಹೇಳಿದ್ರೆ it is a framework. ಇದು ಒಂದು structure. ಇದು ಒಂದು diagram where you supposed to know the work of an employees as well as the authority of an employees. ಸೊ ಕೆಲಸ ಮಾಡುವ ಡಿಪಾರ್ಟ್ಮೆಂಟ್ ಮತ್ತೆ ಕೆಲಸ ಮಾಡೋದು ಒಂದು ನೀವು ಫ್ರೇಮ್ ವರ್ಕ್ ಅನ್ನ ಐಡೆಂಟಿಫೈ ಮಾಡ್ತೀರಾ, ಅದರಿಂದ ಸ್ಟೆಪ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೇನಂತ ಹೇಳಿದ್ರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ರನ್ ಮಾಡ್ತಾ ಇದ್ದೆ. ಈ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ಸ್ ಅನ್ನ ನಾನೇನ್ ಮಾಡ್ಬೇಕಂತ ಹೇಳಿದ್ರೆ ಹೈಲೈಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಯಾರು ಬರ್ತಾನೆ ಅಂತ ಹೇಳಿದ್ರೆ ಮ್ಯಾನೇಜರ್. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ, ಯು ಕ್ಯಾನ್ ಸಿ ಇಟ್. ಸೊ ಇಲ್ಲಿ ಮ್ಯಾನೇಜರ್ ಏನಂತ ಹೇಳಿದ್ರೆ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡಿರ್ತಾನೆ. ಸೊ ಇವನ್ ಅಂಡರ್ ಅಲ್ಲಿ ಯಾರೆಲ್ಲ ಬರ್ತಾರ ಅಂತ ಹೇಳಿ. ಓಕೆ, ಫಸ್ಟ್ ಒನ್ ಫಿನಾನ್ಷಿಯಲ್ ಮ್ಯಾನೇಜರ್. ಫಿನಾನ್ಷಿಯಲ್ ಮ್ಯಾನೇಜರ್. ಸೊ ಇಲ್ಲಿ ಓವರ್ ಆಲ್ ಮ್ಯಾನೇಜರ್ ಇವನು. ಓಕೆ, ಲೈಕ್ ಜನರಲ್ ಮ್ಯಾನೇಜರ್ ಅಂತ ಕರಿತೀವಿ ನಾವು. ಸೊ ಹಿ ಈಸ್ ಅ ಜನರಲ್ ಮ್ಯಾನೇಜರ್. ಜನರಲ್ ಮ್ಯಾನೇಜರ್ ಅಂಡರ್ ಅಲ್ಲಿ ಯಾರೆಲ್ಲ ಬರ್ತಾರೆ? ಫಿನಾನ್ಷಿಯಲ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಬರ್ತಾನೆ. ಓಕೆ, ದೆನ್ ಮತ್ತೆ ಯಾರೆಲ್ಲ ಬರ್ತಾರ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಮತ್ತೆ ಯಾರೆಲ್ಲ ಬರಬಹುದು? ಲೈಕ್ ಪ್ರಿಕ್ಯೂರ್ಮೆಂಟ್ ಮ್ಯಾನೇಜರ್. ಅವನ್ ಬಿಟ್ರೆ ಮತ್ತೆ ಯಾರಾಗ್ತಾರೆ? ಪ್ರೊಡಕ್ಷನ್ ಮ್ಯಾನೇಜರ್. ಪ್ರೊಡಕ್ಷನ್ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಲೈಕ್ ಕೆಲಸ ಮಾಡ್ತಾನಲ್ಲ ಲೈಕ್ ಫ್ಯಾಕ್ಟರಿ ಒಳಗೆ, ಅವನಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಕರಿತೀವಿ. ಸೊ ಈ ಎಲ್ಲರ ಮ್ಯಾನೇಜರ್ ಯಾರ ಅಂಡರ್ ಬರ್ತಾರ ಅಂತ ಹೇಳಿದ್ರೆ ಜನರಲ್ ಮ್ಯಾನೇಜರ್ ಅಂಡರ್ ಅಲ್ಲಿ. ಮತ್ತೆ ಫಿನಾನ್ಷಿಯಲ್ ಮ್ಯಾನೇಜರ್ ಅಂಡರ್ ಅಲ್ಲಿ ಯಾರೆಲ್ಲ ಬರಬಹುದು? ಅಕೌಂಟೆಂಟ್ಸ್ ಬರಬಹುದು ಇವ್ರ ಅಂಡರ್ ಅಲ್ಲಿ. ಮತ್ತೆ ಆಡಿಟರ್ಸ್. ಈ ತರ ಏನಂತ ಹೇಳಿದ್ರೆ ಒಂದು ಸಿಸ್ಟಮ್ ಏನಂತ ಹೇಳಿದ್ರೆ ಡೆವಲಪ್ ಆಗತ್ತೆ. ಯಾರ ಅಂಡರ್ ಅಲ್ಲಿ ಯಾರು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಡಿಪಾರ್ಟ್ಮೆಂಟ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದಕ್ಕೆ ನಾವು ಇಲ್ಲಿ ಫ್ರೇಮ್ ವರ್ಕ್ ಅಂತ ಕರಿತೀವಿ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ದ ಫ್ರೇಮ್ ವರ್ಕ್ ವಿತ್ ಇನ್ ವಿಚ್ ಮ್ಯಾನೇಜರಿಯಲ್ ಅಂಡ್ ಆಪರೇಟಿಂಗ್ ಟಾಸ್ಕ್ ಆರ್ ಪರ್ಫಾರ್ಮ್ಡ್. ಸೊ ಟಾಸ್ಕ್ ಅಂತ ಹೇಳಿದ್ರೆ ಕೆಲಸ, ಪರ್ಫಾರ್ಮ್ಡ್ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್, ಲೈಕ್ ಅದನ್ನ ಕಾರ್ಯನಿರ್ವಹಿಸೋದು. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸ ಮಾಡ್ತಾರಲ್ಲ ಅದನ್ನ ಡಿಪಾರ್ಟ್ಮೆಂಟ್ ವೈಸ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಮ್ಯಾನೇಜರಿಯಲ್ ವೈಸ್ ಅನ್ನ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅನ್ನ ಡಿವೈಡ್ ಮಾಡ್ತೀವಿ. ಸೊ ಇದನ್ನ ಫ್ರೇಮ್ ವರ್ಕ್ ನಾವೇನಂತ ಕರಿತೀವಿ? ಇಲ್ಲಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, ನಿಮಗೆ ಅರ್ಥ ಆಗಿರ್ಬಹುದು ಇವಾಗ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು. ಸೊ ಇನ್ ಸಿಂಪಲ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್ the framework within which managerial and operating tasks are performed. Okay, now we'll move on for the next step, that is the types of organization structure. ಸೊ ಇಲ್ಲಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇನ್ ದ ಟೈಪ್ಸ್ ಅರ್ಥ ಮಾಡ್ಕೋಬೇಕು, ನಾವು ಐಡೆಂಟಿಫೈ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಇಲ್ಲಿ ಯಾರೆಲ್ಲ ಅನ್ಮ್ಯೂಟ್ ಮಾಡಿಲ್ಲ, ಐ ರಿಕ್ವೆಸ್ಟ್ ಯು ಆಲ್ ಟು ಮ್ಯೂಟ್ ಇಟ್. ಅನ್ಮ್ಯೂಟ್ ಯಾರೆಲ್ಲ ಮಾಡಿದ್ದೀರಾ ಅವ್ರು ಅನ್ಮ್ಯೂಟ್ ಮಾಡ್ಬೇಕಂತ ಹೇಳಿ ನನ್ನ ರಿಕ್ವೆಸ್ಟ್ ಫಾರ್ ಎವ್ರಿ ಒನ್. ಪ್ಲೀಸ್ ಅನ್ಮ್ಯೂಟ್. ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಅನ್ಮ್ಯೂಟ್. ಯಾರೆಲ್ಲ ಅನ್ಮ್ಯೂಟ್ ಮಾಡಲಿಲ್ಲ ಅವ್ರು ಅನ್ಮ್ಯೂಟ್ ಮಾಡ್ಬೇಕಂತ ಹೇಳಿ ನಂದು ರಿಕ್ವೆಸ್ಟ್.
So ಇಲ್ಲಿ types of organization structure. The organization structure can be classified into two. Those are functional structure and divisional structure. Very important concept. So ನಿಮಗೆ ಇಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು, ಏನು ಫಂಕ್ಷನಲ್ ಸ್ಟ್ರಕ್ಚರ್ ಅಂದ್ರೆ ಏನು, ಡಿವಿಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅಂತ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಫಂಕ್ಷನ್ ನಿಮಗೆ ಗೊತ್ತಿರಬೇಕು. ಫಂಕ್ಷನಲ್ ಸ್ಟ್ರಕ್ಚರ್, ಫಂಕ್ಷನಲ್ ಅಂತ ಹೇಳಿದ್ರೆ ಏನು ಫಸ್ಟ್ ನಿಮಗೆ ಅದು ಗೊತ್ತಾಗಬೇಕು. ಸೊ ಫಂಕ್ಷನ್ ಈಸ್ ನಥಿಂಗ್ ಬಟ್ ಅನ್ ವರ್ಕ್. ವರ್ಕ್ ರಿಲೇಟೆಡ್ ಡಿವಿಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ಡ್ as a ಫಂಕ್ಷನಲ್ ಸ್ಟ್ರಕ್ಚರ್. ಸೊ ಇಲ್ಲಿ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು, ಡಿವಿಷನಲ್ ಸ್ಟ್ರಕ್ಚರ್ ಯಾವ ತರ ನಾವು ಡಿವೈಡ್ ಮಾಡ್ತಾ ಇದೀವಿ, ಫ್ರೇಮ್ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೇಸಿಸ್ ಆನ್ ದ ಡಿಪಾರ್ಟ್ಮೆಂಟ್. ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ನಾವು ಡಿವಿಷನ್ ಮಾಡ್ತೀವಿ ಕೆಲಸ. ಇಲ್ಲಿ ಕೆಲಸ ಪ್ರಕಾರ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದ ವರ್ಕ್ we are going to divide the roles, responsibilities and the authorities of an employees. That is what we call as a functional structure. And department wise we are going to divide. That is what we call a divisional structure. So I'll give an example based on this so that you can understand it very well. Chart showing financial structure, functional structure. So functional structure related chart idu. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ನಾನು ನಿಮಗೆ ಯಾವಾಗಲೇ ಹೇಳಿದ್ನಲ್ಲ ಡೈರೆಕ್ಟರ್. ಓಕೆ, ಲೈಕ್ ಇದು ಮ್ಯಾನೇಜಿಂಗ್ ಡೈರೆಕ್ಟರ್ ಮೀನ್ಸ್ ಹಿ ಈಸ್ ಅ ಡೈರೆಕ್ಟರ್ ಹೂ ಇಸ್ ಟೇಕಿಂಗ್ ಆಲ್ ದ ಡಿಸಿಷನ್ಸ್ ಆಫ್ ಅನ್ ಆರ್ಗನೈಸೇಷನ್. ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎಲ್ಲ ಡಿಸಿಷನ್ಸ್ ತಗೊಳ್ತಾನೆ ಅವನಿಗೆ ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರಿತೀವಿ. ಅವನ ಅಂಡರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ. ಸೊ ನಾನು ನಿಮಗೆ ಫಂಕ್ಷನ್ಸ್ ಅಂತ ಹೇಳಿದೆ. ಫಂಕ್ಷನ್ ಇಸ್ ನಥಿಂಗ್ ಬಟ್ ಆಸ್ ಅ ವರ್ಕ್. ಓಕೆ, ಸೊ ವರ್ಕ್ ಅಂತ ಹೇಳಿ. ಸೊ ಇಲ್ಲಿ ವರ್ಕ್ ಅನ್ನ ನಾವು ಯಾವ ತರ ಡಿವೈಡ್ ಮಾಡ್ತಾ ಇದೀವಿ. ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲಿ ಕೆಲಸ ಯಾರು ಮಾಡ್ತಾನೆ, ಹ್ಯೂಮನ್ ರಿಸೋರ್ಸಸ್. ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಆಫ್ ಅನ್ ಆರ್ಗನೈಸೇಷನ್ ಅಂಡ್ ಒನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಅನ್ ಎಂಪ್ಲಾಯೀ ಇಸ್ ಕಾಲ್ಡ್ ಆಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತ ಹೇಳಿದ್ರೆ ಯಾರು ಎಂಪ್ಲಾಯೀಸ್ಗೆ, ಓಕೆ, ಎಂಪ್ಲಾಯೀಸ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಎಂಪ್ಲಾಯೀಸ್ಗೆ ಏನ್ ಫೆಸಿಲಿಟಿ ಕೊಡಬೇಕು, ಎಂಪ್ಲಾಯೀಸ್ ಹತ್ರ ಹೇಗೆ ಕೆಲಸ ಮಾಡಿಸ್ಕೋಬೇಕು. ಸೊ ಎಂಪ್ಲಾಯೀಸ್ ಬಗ್ಗೆ ವಿಚಾರ ಮಾಡ್ತಾನೆ, ಎಂಪ್ಲಾಯೀಸ್ಗೆ ಕೆಲಸ ಹಚ್ತಾನೆ, ಅವನಿಗೆ ನಾವೇನಂತ ಕರಿತೀವಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಂಡರ್ ಮ್ಯಾನೇಜಿಂಗ್ ಡೈರೆಕ್ಟರ್. ದೆನ್ ಸೆಕೆಂಡ್ ಒನ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಸ್ ವೆಲ್ ಆಸ್ ಮಾರ್ಕೆಟರ್ ಅಂತ ಕರಿತೀವಿ ನಾವು. ಸೊ ಹಿ ಈಸ್ ದ ಇನ್ಚಾರ್ಜ್ ಆಫ್ ಕಂಪ್ಲೀಟ್ ಮಾರ್ಕೆಟಿಂಗ್. ಸೊ ಇಲ್ಲಿ ಏನ್ ಮಾಡೋದು, ಕಸ್ಟಮರ್ಸ್ಗೆ ಎಂತ ಪ್ರಾಡಕ್ಟ್ಸ್ ಬೇಕು, ನಾವು ಎಂತ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು, ನಾವು ಯಾವ ತರ ಮಾರ್ಕೆಟಿಂಗ್ ಮಾಡಬೇಕು, ನಾವು ಯಾವ ತರ ಸೇಲ್ ಮಾಡಬೇಕು, ಇದೆಲ್ಲದೂ ಕೂಡ ಡಿಸಿಷನ್ಸ್ ಯಾರು ತಗೊಳ್ತಾನ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಮ್ಯಾನೇಜರ್. ಸೊ ಆಲ್ ದ ವರ್ಕ್ ರಿಲೇಟೆಡ್ ಟು ದ ಮಾರ್ಕೆಟಿಂಗ್ ಈಸ್ ಟೇಕಿಂಗ್ ಕೇರ್ ಬೈ ದ ಮಾರ್ಕೆಟಿಂಗ್ ಮ್ಯಾನೇಜರ್. ಸೊ ಇವರು ಕೂಡ ಯಾರ ಅಂಡರ್ ಬರ್ತಾನೆ ಅಂತ ಹೇಳಿದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡರ್ ಅಲ್ಲಿ ಬರ್ತಾನೆ. ದೆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಸೊ ನಾವ್ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದೀವಿ, ಒಂದು ಏನಾದ್ರೂ ಲೈಕ್ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಸ್ಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು. ಸೊ ನಾನು ಒಂದು ಫಾರ್ ಎಕ್ಸಾಂಪಲ್ ಐರನ್ ಅಂಡ್ ಸ್ಟೀಲ್ ಅಂತ ಹೇಳಿದೆ. ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ನಾನು ಐರನ್ ಅಂಡ್ ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅದ್ರ ಮೊದ್ಲೇ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು, ಹೇಗೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಓಕೆ, ಲೈಕ್ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಾನು ಎಷ್ಟು ಪ್ರೊಡಕ್ಷನ್ ಆಗುತ್ತೆ ನಮ್ಮ ಆರ್ಗನೈಸೇಷನ್ ಅಲ್ಲಿ. ದೆನ್ ಡೆವಲಪ್ಮೆಂಟ್. ಸೊ ನಾನು ಒಂದೇ ತರ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀನಿ, ಅದನ್ನ ಯಾವ ತರ ಎಕ್ಸ್ಟೆಂಡ್ ಮಾಡಬಹುದು, ಯಾವ ತರ ಡೆವಲಪ್ ಮಾಡಬಹುದು, ಇದನ್ನು ಕೂಡ ನಾವ್ ಏನ್ ಮಾಡಬಹುದು, ಇಲ್ಲಿ ಐಡೆಂಟಿಫೈ ಮಾಡಬಹುದು. ಸೊ ಇದೆಲ್ಲ ಯಾರು ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮ್ಯಾನೇಜರ್. ಆಲ್ಸೋ ಹಿಲ್ ಬಿಕಮ್ಸ್ ಅಂಡರ್ ದ ಮ್ಯಾನೇಜಿಂಗ್ ಡೈರೆಕ್ಟರ್. ದೆನ್ ಪರ್ಚೇಸಿಂಗ್. ಸೊ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅಲ್ಲಿ ನಾನು ಏನ್ ಮಾಡ್ಬೇಕು, ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕು. ಸೊ ಸುಮ್ನೆ ನಾನೇ ಹೋಗಿ ಓನರ್ ಹೋಗಿ ಪರ್ಚೇಸ್ ಮಾಡೋದಿಲ್ಲ ಅಲ್ಲಿ. ಸೊ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಅಂತ ಇರ್ತಾನೆ. He is supposed to go and he is supposed to analyze, he is supposed to identify the product, he is supposed to do research on that particular raw material, then he will purchase the product in an organization. So ಈ ತರ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಇವರೆಲ್ಲ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ದೇ ಆಲ್ ಕಮ್ಸ್ ಅಂಡರ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಈ ಸ್ಟ್ರಕ್ಚರ್ ಗೆ ನಾವು ಏನಂತ ಕರಿತೀವಿ, ಇಲ್ಲಿ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ದೆನ್ ನೆಕ್ಸ್ಟ್ ಒನ್, ದಟ್ ಈಸ್ ಆರ್ಗನೈಸಿಂಗ್ ಸ್ಟ್ರಕ್ಚರ್, ಆರ್ಗನೈಸೇಷನ್ ಚಾರ್ಟ್ ಶೋಯಿಂಗ್ ಡಿವಿಷನಲ್ ಅಂಡ್ ಫಂಕ್ಷನಲ್ ಸ್ಟ್ರಕ್ಚರ್. ಇಲ್ಲಿ ಎರಡು ಕೂಡ ತೋರಿಸ್ತಾ ಇದ್ದಾನೆ, ಫಂಕ್ಷನಲ್ ಆಸ್ ವೆಲ್ ಆಸ್ ಡಿವಿಷನಲ್. ಸೊ ಡಿವಿಷನಲ್ ಅಂತ ಹೇಳಿದ್ರೆ ಏನು, ನಾನು ಹೇಳಿದೆ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್.
ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡರ್ ಅಲ್ಲಿ ಫಸ್ಟ್ ನಾವ್ ಏನ್ ಮಾಡ್ತೀವಿ ಇಲ್ಲಿ ಡಿಪಾರ್ಟ್ಮೆಂಟ್ ಅನ್ನ ಮಾಡ್ತೀವಿ, ಲೈಕ್ ಕಾಸ್ಮೆಟಿಕ್ ಡಿಪಾರ್ಟ್ಮೆಂಟ್, ಗಾರ್ಮೆಂಟ್ಸ್ ಡಿಪಾರ್ಟ್ಮೆಂಟ್, ಫುಟ್ವೇರ್ ಡಿಪಾರ್ಟ್ಮೆಂಟ್, ಸ್ಕಿನ್ ಕೇರ್ ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಂದು ಕಂಪನಿ ಇದೆ, ಎಂತ ಕಂಪನಿ ಅಂತ ಹೇಳಿದ್ರೆ ರಿಲಯನ್ಸ್. ಸೊ ಒಂದು ರಿಲಯನ್ಸ್ ಕಂಪನಿ ಇದೆ ಅಂದ್ರೆ ಇವ್ರದ್ದು ಒಂದೇ ಪ್ರಾಡಕ್ಟ್ ಇರೋದಿಲ್ಲ, ಇವ್ರು ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಕಾಸ್ಮೆಟಿಕ್ಸ್ ಮಾಡ್ತಾರೆ, ಗಾರ್ಮೆಂಟ್ಸ್, ಫುಟ್ವೇರ್, ದೆನ್ ಲೈಕ್ ಸ್ಕಿನ್ ಕೇರ್, ಅದ್ರ ಜೊತೆ ಏನಂತ ಫಿನಾನ್ಷಿಯಲ್ ಅಂದ್ರೆ ಲೈಕ್ ಬ್ಯಾಂಕಿಂಗ್, ದೆನ್ ಪೆಟ್ರೋಲಿಯಂ, ಮತ್ತೆ ಏನಂತ ಹೇಳಿದ್ರೆ ಟೆಕ್ನಿಕಲ್, ಲೈಕ್ ಫಾರ್ ಎಕ್ಸಾಂಪಲ್ ವಾಟ್ ವಿ ಕ್ಯಾನ್ ಸೇ ಇನ್ಫಾರ್ಮೇಶನ್ ಟೆಕ್ನಾಲಜಿ, IT ಕಂಪನೀಸ್. ಸೊ ಇದೆಲ್ಲ ರಿಲಯನ್ಸ್ ಇಂದ ಇದಾವೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅವ್ರದ್ದು ಇದಾವೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ವೈಸ್ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಡಿಪಾರ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲಿ ಯಾವ್ದೆಲ್ಲ ಬರ್ತಾವ, ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಕಾಸ್ಮೆಟಿಕ್ಸ್ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅದೆಷ್ಟೆಲ್ಲ ಕೂಡ ನಾವ್ ಏನಂತ ಹೇಳಿದ್ರೆ ಸೆಪರೇಟ್ ಡಿಪಾರ್ಟ್ಮೆಂಟ್ ಕಾಸ್ಮೆಟಿಕ್. ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಟೆಕ್ಸ್ಟೈಲ್ ರಿಲೇಟೆಡ್. ಓಕೆ, ಟೆಕ್ಸ್ಟೈಲ್ ರಿಲೇಟೆಡ್ ಏನಾದ್ರು ಇದೆ, ನಾನು ಇಲ್ಲಿ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ಸ್, ಲೈಕ್ ಅದರ್ ಲೈಕ್ ಏನಂತ ಹೇಳಿದ್ರೆ ಟೆಕ್ಸ್ಟೈಲ್ಸ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಡಿಪಾರ್ಟ್ಮೆಂಟ್ ಸೆಪರೇಟ್. ಫುಟ್ವೇರ್ಸ್, ಓಕೆ, ಸ್ಲಿಪ್ಪರ್, ಶೂಸ್, ಇದನ್ನು ಕೂಡ ಸೆಪರೇಟ್ ಆಗಿ ನಾನು ಒಂದು ಡಿಪಾರ್ಟ್ಮೆಂಟ್ ಮಾಡ್ತೀನಿ. ಸ್ಕಿನ್ ಕೇರ್ ರಿಲೇಟೆಡ್ ಯಾವ್ದಾದ್ರು ಕಾಸ್ಮೆಟಿಕ್ಸ್ ಇದಾವೆ, ಕ್ರೀಮ್ಸ್ ಇದಾವೆ ಅಂತ ಹೇಳಿದ್ರೆ ಅದೇ ಮೆಡಿಸಿನ್ ಇದೆ ಅಂತ ಹೇಳಿದ್ರೆ ಅದೇ ಸೆಪರೇಟ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ವೈಸ್ ಪ್ರಾಡಕ್ಟ್ ವೈಸ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ವಾಟ್ ವಿ ಕಾಲ್ಡ್ a divisional structure of an organization. ಸೊ ಇಲ್ಲಿ ಗಾರ್ಮೆಂಟ್ಸ್ ಬಂದಾಗ ಗಾರ್ಮೆಂಟ್ಸ್ ಅಂಡರ್ ಅಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ತೋರಿಸುತ್ತೆ, ಹ್ಯೂಮನ್ ರಿಸೋರ್ಸ್, ಮಾರ್ಕೆಟಿಂಗ್, ಪರ್ಚೇಸ್, ಪ್ರೊಕ್ಯೂರ್ಮೆಂಟ್ ಅಂಡ್ ರಿಸರ್ಚ್. ಸೊ ಇದೆಲ್ಲ ನಾನು ಫಸ್ಟ್ ಗೆ ಫಂಕ್ಷನಲ್ ಅಂತ ಓದಿದ್ವಿ. ಸೊ ಇದಕ್ಕೆ ನಾವು ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ದ ಫಂಕ್ಷನಲ್ ಸ್ಟ್ರಕ್ಚರ್. ಸೊ ಫಂಕ್ಷನಲ್ ಸ್ಟ್ರಕ್ಚರ್. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಆಗಿ ಡಿವೈಡ್ ಮಾಡಿದೀವಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ಡ್ divisional structure. ಸೊ ಇಲ್ಲಿ ಅಗೇನ್ ಕಾಸ್ಮೆಟಿಕ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ರಿಸರ್ಚ್ ಬರುತ್ತೆ, ಪರ್ಚೇಸ್ ಬರುತ್ತೆ, ಮತ್ತೆ ಗಾರ್ಮೆಂಟ್ಸ್ ಅಲ್ಲೂ ಸೇಮ್, ಫುಟ್ವೇರ್ ಅಲ್ಲೂ ಸೇಮ್, ಸ್ಕಿನ್. ಸೊ ಇದೆರಡು ಕಾಂಬಿನೇಷನ್ ಆಫ್ ಬೋತ್, ಇದೆರಡು ಕೂಡ ಸೇರಿಸಿ ಇದು ಡಿವಿಷನಲ್ ಆಸ್ ವೆಲ್ ಆಸ್ ಫಂಕ್ಷನಲ್. ಸೊ ನೀವು ಸೆಪರೇಟ್ ಮಾಡಿ ಅಂತ ಹೇಳಿದ್ರೆ ಬರೇ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಇಷ್ಟು ಡಿವಿಷನಲ್, ಕೆಳಗಡೆ ಇದೆಯಲ್ಲ ಇದಿಷ್ಟು ಫಂಕ್ಷನಲ್. ಸೊ ನಿಮಗೆ ಕಂಬೈನ್ ಮಾಡಕ್ ಹೇಳಿದಾನೆ, ಒಂದು ಪ್ರಾಕ್ಟಿಕಲ್ ಕ್ವೆಶನ್ ಕೇಳಿದಾನೆ ನಿಮಗೆ, ರೈಟ್ ಎ ಚಾರ್ಟ್ ಶೋಯಿಂಗ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ಇದೆರಡು ಕೂಡ ಸೇರಿಸಿ ಬರೀಬಹುದು. ಇದು ನಿಮಗೆ ಪ್ರಾಕ್ಟಿಕಲ್ ಕ್ವೆಶನ್ 5 ಮಾರ್ಕ್ಸ್ ಕೇಳ್ತಾನೆ. ಸೊ ಅವಾಗ ನೀವು ಬರೀ ಇದನ್ನ ಚಾರ್ಟ್ ಬರೀಬಹುದು. ಸೊ ಸ್ಟೂಡೆಂಟ್ಸ್ ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ಏನು, ದೆನ್ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಅಂಡ್ ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ನಿಮಗೆ 2 ಮಾರ್ಕ್ಸ್ ಕೇಳಿದ್ರೆ ರೈಟ್ ಡೌನ್ ದ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ಒನ್ ಈಸ್ ಡಿವಿಷನಲ್ ಸ್ಟ್ರಕ್ಚರ್ ಅಂಡ್ ಒನ್ ಮೋರ್ ಈಸ್ ಅ ಫಂಕ್ಷನಲ್ ಸ್ಟ್ರಕ್ಚರ್. ನಿಮಗೆ 5 ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಕ್ವೆಶನ್ ಏನಾದ್ರು ಕೇಳಿದ್ರೆ ಲೈಕ್ ರೈಟ್ ಎ ಚಾರ್ಟ್ ಶೋಯಿಂಗ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದಾಗ ಈ ಚಾರ್ಟ್ ಅನ್ನ ನೀವು ಡ್ರಾ ಮಾಡಬಹುದು. ಸೊ ದಟ್ ಯು ವಿಲ್ ಗೆಟ್ 5 ಮಾರ್ಕ್ಸ್ ಫಾರ್ ದಿಸ್. So next class ಅಲ್ಲಿ ನಾವು ಡೀಪ್ ಆಗಿ ಸ್ಟಡಿ ಮಾಡೋಣ about functional structure as well as divisional structure. What are all the advantages and disadvantages of both functional and divisional? We will study in the next class. So here we have discussed about the meaning of organizational structure and its types with the example. So hope you understood the concept what I explained here now. Yes, sir. So students, now if you have any doubts, if you want any clarification, you can ask me. Now you can ask me if you have any doubts. You can text me and ask. If you have any doubt, means you can text and you can ask me.